ಇಲ್ಲಿ 3 ಕಡ್ಡಿ ಇಟ್ಟು ಇಲ್ಲೊಂದು ಇಲ್ಲೊಂದು ಇಲ್ಲೊಂದ, ಆಮೇಲೆ ಚಿಗಣಿ ತಂಬಿಟ್ಟು ಎಲೆ ಅಡಿಕೆ ಇಟ್ಟು ಬಾಳೆಹಣ್ಣು ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ನನಗೆ ಮಕ್ಕಳ ಭಾಗ್ಯ ಕೊಡಪ್ಪ ಅಂತ ಭಗವಂತ ಅಂತ ಕೈ ಮುಗಿದ್ರೆ ಇದು ಏನು ಮಾಡುತ್ತೆ, ಗುಂಡು ತೂಗುತ್ತೆ. ಮಕ್ಕಳಾಗ ಯೋಗ ಇದ್ರೆ ಗುಂಡು ತೂಗುತ್ತೆ. ಈ ಕಡ್ಡಿಗಳು ಬಳಕಾಡ್ತಿರ್ತಾವ. ಆವಾಗ ಯೋಗ ಐತೆ ಅಂತೇಳಿ ಅವ್ರು ಹೋಗ್ತಾರೆ, ಅವ್ರಿಗೆ ಮಕ್ಕಳಾಗ್ತಾವ. ನೋಡಿ ನೋಡಿ ಶೇಕ್ ನೋಡಿ ಹೆಂಗಾಗ್ತದೆ ನೋಡಿ. ಶೇಕ್ ಆಗ್ತೈತೆ. ಇಡೀ ತರೋಣ ಕರೆಕ್ಟಾಗಿ ಕಾಣಿಸಿದ್ಯಾ? ತರೋಣ ನೋಡಿ ನೀವು ನೋಡಿ ಎಷ್ಟು ಶೇಕ್ ಆಗ್ತಾ ಇದೆ ನೋಡಿ. ಇದು ಬಂಡೆ ಇದು ವಿಸ್ಮಯಕಾರಿ ಬಂಡೆ ನೋಡಿ. ಎಷ್ಟು ಹಂಗ ಅಳ್ಳಾಡ್ತಾ ಇದೆ ನೋಡಿ. ಸಾವಿರಾರು ವರ್ಷಗಳಿಂದ ಹೀಗೆ ಅಳ್ಳಾಡ್ತಾ ಇದೆ ಇದು ಬಂಡೆ. ಇದೇ ವಿಸ್ಮಯಕಾರಿ ಬಂಡೆ. ಥ್ಯಾಂಕ್ ಯು, ಧನ್ಯವಾದಗಳು. ಏನ್ ಗುರು ಇದು ನಿಜವಾಗ್ಲೂ ವಿಸ್ಮಯ. ಇದು ಬಸವನ್ ತರ ಇಲ್ವಾ ಇದು ನೋಡಕ್ಕೆ? ಶೇಪ್ ನೋಡಿ. ಸಾಮಾನ್ಯವಾಗಿ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ ಅಲ್ಲೊಂದು ತೂಗಗುಂಡು ಅಂತಿದೆ. ಅಲ್ಲಿ ಪೂಜೆ ಮಾಡಿ ಕೇಳಿದರೆ ಆ ಬಂಡೆ 3 ಕಡ್ಡಿ ಇಡ್ತಾರೆ ಕೆಳಗೆ. ತನ್ನಿಚ್ಚಿಗೆ ತಾನೇ ಒಯ್ದಾಡ್ತಾ ಇರ್ತದು. ಕಡ್ಡಿ ಮುರಿಯೋದಿಲ್ಲ. ಕಡ್ಡಿ ಮುರಿತು ಅಂತಂದರೆ ಮಕ್ಕಳಾದರೂ ಕೂಡ ಸತ್ತೋಗ್ತವೆ ಅಂತಕ್ಕಂಥ ಒಂದು ಪ್ರತೀತಿ. ಅದು ಹಂಗೆ ಅಲ್ಲಾಡಿದ್ರೆ